ಮತ್ತೆ ಒಂದು ನಿಗಮ ಮಂಡಳಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇದುವರೆಗೆ 3 ವರ್ಷ ಮುಗಿಯಿತು, ಇದು 4ನೇ ವರ್ಷ ಸ್ಟಾರ್ಟ್ ಆಗಿದೆ. ಇದುವರೆಗೂ ನಮಗೆ ಯಾವುದೇ ರೀತಿಯಂಥ ಫಂಡ್ ಇಲ್ಲ, ಏನೂ ಇಲ್ಲ. 200 ಕೋಟಿ ಎಲ್ಲಿ ಬಂತು ಅಂತ ಗೊತ್ತಿಲ್ಲ. ಇವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು, ವಿರೋಧ ಅಲ್ಪಸಂಖ್ಯಾತರ ಏಳಿಗೆಗಾಗಿ ನಾವು ಕರ್ನಾಟಕಾದ್ಯಂತ ನಾವು ಹೀಗೆ ಒಂದು ಏನಾದರೂ ಒಂದು ನಿಗಮ ಮಾಡ್ತೀವಿ. ಕುಂಬಾರ ನಿಗಮ ಇದೆ, ಲಿಂಗಾಯತ ನಿಗಮಗಳಿದ್ದಾವೆ, ಮತ್ತು ದಲಿತ ನಿಗಮಗಳಿದ್ದಾವೆ. ಸೊ ನಮಗೆ ಯಾಕೆ ಒಂದು ನಿಗಮ ಮಾಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿ ನಿರಂತರ 10 ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೇವೆ. ಸಿ ಎಂ ಅವರು ಹೇಳಿದ್ರು, ಪ್ರಣಾಳಿಕೆಯಲ್ಲಿ ನಾವು ಮಾಡ್ತೀವಿ ಈ ವರ್ಷ ಅಂತ ಹೇಳಿದ್ರು. ಇದುವರೆಗೂ ನಮಗೆ ಯಾವುದೇ ರೀತಿಯಂಥ ಬಜೆಟಲ್ಲಿ ಯಾವುದೇ ರೀತಿಯಂಥ ಒಂದು ಲಿಂಗ ಅಲ್ಪಸಂಖ್ಯಾತರಿಗೆ ಸಪೋರ್ಟಿವ್ ಆಗುವಂಥದ್ದು ಯಾವುದೇ ಇಲ್ಲ. ಸರ್ಕಾರ ಹೇಳ್ತೆ, ಸಮಾಜ ಹೇಳ್ತೆ, ಎಲ್ಲರೂ ನೀವು ಮುಂದೆ ಬನ್ನಿ ಅಂತ. ಈಗ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಂತಂದ್ರೂ ನಮಗೆ ಬಜೆಟ್ ಬೇಕು. ಆ ಬಜೆಟೇ ಇಲ್ಲ ಅಂತಂದು ಬಂದಾಗ ಸೊ ನಾವು ಯಾರ ಹತ್ರ ಹೋಗಿ ಮನೆ ಬಿಟ್ಟು ಬಂದಿರ್ತೀವಿ, ನಮ್ಗೆ ಯಾವುದು ಸಪೋರ್ಟ್ ಮಾಡಲ್ಲ, ಸರ್ಕಾರದಿಂದ ಯಾವುದು ಫಂಡ್ ಇಲ್ಲ ಅಂತಂದರೆ ಸೊ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಏನಂತಂದರೆ ಇವತ್ತು ಚಿತ್ರದುರ್ಗದಲ್ಲಿ ನಾವು ಪತ್ರಕ್ಕೆ ಮಾಡೋ ಉದ್ದೇಶ ಏನಂತಂದರೆ, ನಮಗೆ ಈ ಬರೋ ಮುಂದಿನ ಒಂದು ಈಗ ಆಲ್ರೆಡಿ ಬಜೆಟ್ ಆಗೋದಿದ್ರೆ ಇನ್ನೂ ಸಿ ಎಂ ಬಿ ಕಡಿಮೆ ಆಗಲ್ಲ. 200 ಕೋಟಿಯಲ್ಲಿ ಇತ್ತು ನಮಗೆ ಒಂದು ನಿಗಮವನ್ನು ಸ್ಥಾಪನೆ ಮಾಡಿಕೊಡ್ಬೇಕು. ಮತ್ತು ನಮ್ಗೆ ಹೇಳಿಕೆ ನಮ್ಗೆ ಒಂದೇ ಪ್ರಾಬ್ಲಮ್ ಸರ್, ಹೋರಾಟ ಈಗ ಮಾನವ ಹಕ್ಕುಗಳು ಹೇಗೆ ಮೂಲಭೂತ ಸೌಕರ್ಯಗಳು ನಮಗೆ ತುಂಬ ಕೊರತೆ ಇದೆ. ಹಾಗಾಗಿ ನಾವು ಸಿದ್ದರಾಮಯ್ಯವರನ್ನು ಕೇಳ್ತಾ ಇರೋದು, ನಮಗೆ 200 ಕೋಟಿ ಮೀಸಲಾತಿ, ಅದನ್ನು ಹೇಗಾದರೂ ಮಾಡಿ ನೀವು ಯಾವುದರಲ್ಲಿ ಯಾವುದೋ ಒಂದು ಬಜೆಟ್ ಮಾಡಿ ನಮಗೆ ನಿಗಮ ಒಂದು ಸ್ಥಾಪನೆ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮ ಟ್ರಾನ್ಸ್ಜೆಂಡರ್ ಮಕ್ಕಳನ್ನು ಮೀಸಲಾತಿ ಕೊಟ್ಟಿದ್ದಾರೆ. ಮೀಸಲಾತಿಗೆ 1% ಕೊಟ್ಟಿದ್ದಾರೆ. ನಮ್ಮದ್ರಲ್ಲಿ ಎಲ್ಲರೂ ಓದಿಲ್ಲ, ಸ್ವಲ್ಪ ಜನ ಓದಿರೋರಿದ್ದಾರೆ. ಅದರಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ರು, ಇನ್ಕ್ಲೂಡಾಗಿ ನಾನು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ಅದರಲ್ಲಿ ಏನಂದರೆ ಆ ಪ್ರೊಸೆಸ್ ಇದೆಯಲ್ಲ, ಗೌರ್ಮೆಂಟ್ ಜಾಬ್ ತಗೊಳ್ಳೋ ಪ್ರೊಸೆಸ್ಸು ಅದು ಸ್ವಲ್ಪ ತುಂಬ ಕಷ್ಟ ಇದೆ ನಮ್ಮ ಕಮ್ಯುನಿಟಿಲಿ ಮಾತ್ರ. ಏಕೆಂದರೆ ಲಿಂಗಾಯತ ಅಲ್ಪಸಂಖ್ಯಾತ ಕೇಳ್ತಾರೆ, ಮತ್ತು PG ಕಾರ್ಡ್ ಕೇಳ್ತಾರೆ. ಎಲ್ಲ ಮುಂಚೆ ನಾವು ಕೆಲಸಕ್ಕೆ ಹಾಕಿದಾಗ ಅದೆಲ್ಲ ತುಂಬ ಕಷ್ಟ ಇತ್ತು. ಇವಾಗ PG ಕಾರ್ಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ನಮಗೆ ಆ ಗೌರ್ಮೆಂಟ್ ಕೆಲಸ ತಗೊಳ್ಳೋದ್ರಲ್ಲಿ ಸ್ವಲ್ಪ ನಮಗೇನಾದರೂ ಅನುಕೂಲ ಆಗೋ ಥರ ಮಾಡಿದ್ರೆ, ಏನಾದರೂ ತರಬೇತಿಗಳ ಥರ ನಮಗೆ ಉಪಯುಕ್ತ ಮಾಹಿತಿಗಳ ಥರ ಕೊಟ್ಟರೆ ಏನೋ ಒಂದು ಹೆಲ್ಪ್ ಆಗುತ್ತೆ. ನಮ್ಮವ್ರನ್ನು ಗುರುತಿಸಿ ಕೆಲಸ ಕೊಡೋದ್ರಲ್ಲಾಗಲಿ, ಈಗ ಸ್ವಾವಲಂಬಿಯಾಗಿ ಬದುಕೋರಿದ್ದಾರೆ, ನಮ್ಮ ಗೌರ್ಮೆಂಟ್ ಕೆಲಸ ಮಾಡೋರಿದ್ದಾರೆ, ಅದರಲ್ಲೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ರೆಸ್ಟ್ ಮಾಡಬೇಕಾಗುತ್ತೆ. ಆ ರೆಸ್ಟ್ ಮಾಡುವಾಗ ನಮ್ಮನ್ನ ನೋಡ್ಕೊಳ್ಳೋದು ಯಾರು? ತಂದೆ ತಾಯಿ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿರ್ತಾರೆ. ನಾವು ನಮ್ಮ ಸಮುದಾಯದ ಒಳಗಡೆ ಸೇರಿಕೊಂಡು ನಾವು ಅಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಆಸ್ಪತ್ರೆಗೆ ಸಂಬಂಧಪಟ್ಟಂಗೆನೂ ನಾವು ಕೆಲವು ಡಿಮ್ಯಾಂಡ್ಗಳನ್ನ ಕೊಟ್ಟಿದ್ದು, ಅದನ್ನು ಯಾರೂ ಈ ಸಲದ ಬಜೆಟ್ ಮಂಡನೆಯಲ್ಲಿ ನಮಗೆ ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಪ್ರೆಸ್ ಮೀಟ್ ಮುಖಾಂತರ ಏನು ಕೇಳ್ಕೊಳ್ತಿದ್ದೀವಿ ಅಂತ ಹೇಳಿದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಅದರಲ್ಲಿ ಬದಲಾವಣೆ ಮಾಡ್ಬೋದು. ಹಾಗಾಗಿ ನಮಗೆ ಸಪ್ರೇಟಾಗಿ ಒಂದು ನಿಗಮನ ಮಾಡಿ ಅದಕ್ಕೆ 200 ಕೋಟಿನ ಮೀಸಲಿಟ್ಟು ನಮ್ಮ ಸಮುದಾಯದವ್ರನ್ನ ಎಂಪವರ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಅಷ್ಟೇ